ಏನಪ್ಪ ನೀನು ಹೇಳ್ತಿರೋದು? ಮನೆ ಕಿಟಕಿ ಎಲ್ಲ ಓಪನ್ ಇದೆ ಅಲ್ವಾ ಅಜ್ಜಿ? ದೀಪ ಹಚ್ಚೋ ಟೈಮಲ್ಲಿ ಕಿಟಕಿಯಿಂದ ಗಾಳಿ ಬಂದು ದೀಪ ಆರೋದ್ರೆ ಆಮೇಲೆ ಎಲ್ರೂ ಮನ್ಸಲ್ಲೂ ಅಪಶಕ್ನ ಆಗೋಯ್ತು ಅಂತ ಅನ್ಸುತ್ತೆ. ಹಾಗಾಗೋದು ಬೇಡ ಅಲ್ವಾ? ಪರವಾಗಿಲ್ವೇ ಸೀತಾ, ಮದುವೆ ಹತ್ರ ಬರ್ತಿದ್ದ ಹಾಗೆ ನಿನ್ನ ಮಗ ಬಹಳ ಚುರುಕು ಸ್ವಭಾವದವನಾಗ್ಬಿಟ್ಟಿದ್ದಾರೆ, ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ ಕಣೆ. ಇಲ್ಲಿ ನಮಗೆ ಗೊತ್ತಿಲ್ಲದೆ ಏನೋ ನಡೆದಿದೆ, ಅದಕ್ಕೆ ಅಳಿಯಂದ್ರು ಅಪಶಕನ ಗಿಕ್ಷಕನ ಅಂತ ಮಾತಾಡ್ತಾ ಇದ್ದಾರೆ. ಹೋಗ್ಲಿ ಹೋಗ್ಲಿ, ಹೋಗ್ತಾ ಹೋಗ್ತಾ ಏನೇನು ನಡೆದಿದೆ ಅಂತ ತಿಳ್ಕೊಳ್ತೀನಿ. ಬೇಡವಾ? ಯಾಕೆ ಹೋಗ್ಬೇಕಾ? ಯಾಕೆ ನೀವು ಯಾಕೆ ಸುಮ್ಮನೆ ಯಾಕೆ ಏನ್ ಮಾಡ್ತಿದ್ದೀರಿ? ಅದು ಸ್ವಲ್ಪ ಗಾಳಿ ಬೀಸ್ತಾ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಗಾಳಿ ಅಂತ ನೋಡಿ. ಸೂಪರ್ ಗಾಳಿ. ಚೆನ್ನಾಗಿದೆ. ರಾಮಚಂದ್ರ ಅಂಕಲ್ ನಿಮ್ಮನ್ನೇ ಕಾಯ್ತಿದ್ದಾರೆ, ನೀವು ಬರ್ಲಿಲ್ಲ ಅಂದ್ರೆ ಪೂಜೆನ ಶುರು ಮಾಡಲ್ವಂತೆ. ಹೌದಾ ಮಾಮ? ಹಾಗಂದ್ರ ಸರಿ, ಹಾಗಿದ್ರೆ ಎತ್ತಿಡು, ನಾನು ಹೋಗ್ತೀನಿ. ನಾನು ಎಂತ ಪೂಜೆ ನಡೆಲ್ವಂತೆ. ಸೂಪರ್. ಹಚ್ಚೋ ದೀಪನ ಆರಿಸೋ ಕೆಟ್ಟ ಗಾಳಿ ಈ ಮನೆ ಸುತ್ತಲೇ ಸುಳ್ದಾಡ್ತಿರ್ಬೋದು. ಕರೆಕ್ಟು ಚಿಕ್ಕಪ್ಪ. ನೀನ್ ಹೋಗಿ ಎಲ್ಲ ಕಿಟಕಿ ಬಾಲ್ ಹಾಕು. ಕೀರ್ತನ, ನಿನ್ ಗಂಡ ಎಲ್ಲಮ್ಮ? ಬಂದೆ ಮಾವ, ಇಲ್ಲಿದೆ ಮಾವ, ಇಲ್ಲಿದೆ. ಪೂಜೆ ಶುರುವಾಗೋ ಹೊತ್ತಾಯ್ತು, ಮನೆ ಹೊರಗಡೆ ನಿಂತ್ಕೊಂಡು ಏನಯ್ಯ ಮಾಡ್ತಿದ್ದೆ? ಅದು ಮಾವ, ಅದೇನೋ ಕೆಟ್ಟ ಗಾಳಿ ಬೀಸುತ್ತೆ ಅಂತ ಹೇಳಿದ್ರಲ್ಲ, ಅದನ್ನೇ ನೋಡಕ್ ಹೋಗಿದ್ದೆ ಆಚೆ. ನಿನಗೆ ಕಾಣಿಸ್ತೋ? ಊರ್ಮಿಳ, ಮನೆ ಮುಂದೆ ನಾವೇನಾದ್ರೂ ಕನ್ನಡಿ ಹಾಕಿದೀವಾ? ಕನ್ನಡಿಲಿ ಕೆಟ್ಟ ಗಾಳಿ ಹೇಗ್ ಕಾಣುತ್ತೆ? ಕನ್ನಡಿಲಿ ನಾನ್ ನೋಡಿದ್ರೆ ನಾನೇ ತಾನೇ ಕಾಣಿಸ್ತೀನಿ. ಅಂದ್ರೆ ಚಿಕ್ಕ ಮಾವ ನನ್ನೇ ಕೆಟ್ಟ ಗಾಳಿ ಅಂದ್ರ? ಅಯ್ಯೋ, ಯಾಕೆ ತಡ್ದೆ ಡಾರ್ಲಿಂಗು? ಸಿಕ್ಕಿದೆ ಒಂದ್ ಚಾನ್ಸು, ಏನಾದ್ರೂ ಮಾಡ್ತಿದ್ದೆ. ನಾವು ಮಾಡಿದ ಪ್ಲಾನು ಆ ಕಾರ್ತಿಕ್ ಹೇಗೋ ಗೆಸ್ ಮಾಡ್ಬಿಟ್ಟ ಅಂತ ಅನ್ಸುತ್ತೆ. ಅಪ್ಪಿ ತಪ್ಪಿ ನಾವು ಮಾಡಿದ ಪ್ಲಾನು ಅಪ್ಪಂಗೇನಾದ್ರೂ ಗೊತ್ತಾಗಿದ್ದಿದ್ರೆ ಇವತ್ತೇ ನಮ್ಮಿಬ್ರನ್ನ ಈ ಮನೆಯಿಂದ ಆಚೆ ದಬ್ಬಿರೋರು. ಊರ್ಮಿಳ, ಏನಾಯ್ತು? ಮನೇಲೆಲ್ಲ ಬಂದಿದ್ದಾರೆ, ನೀನು ಈ ರೀತಿ ಮುಖನ ಇಟ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಏನ್ ತಿಳ್ಕೊತಾರೆ? ಸ್ವಲ್ಪ ನಿನ್ನ ಜವಾಬ್ದಾರಿನ ಅರ್ಥ ಮಾಡ್ಕೋ. ದಿವ್ಯ ಅವರೇ, ಸಾರಿ ದಿವ್ಯ ಅವರೇ. ದಿವ್ಯ ಅವರೇ, ನನ್ನ ಮಾತು
ಪ್ಲೀಸ್ ಪೂಜೆನಾದ್ರೂ ನೆಮ್ಮದಿಯಾಗಿ ಮಾಡಕ್ ಬಿಡಿ. ಮಹಾಗಣಪತಿ ಮನಸಾ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಗುರುವೇ ಸರ್ವಲೋಕಾನಾಂ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಹಾಗಣಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀರ್ಭವತ್ಸವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನಶ್ವನ್ನೋದ್ವಿಸ್ನೇದಸಾದನಂ ಸರ್ವಸಿದ್ಧೇ ವಿಘ್ನೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಮಹಾದೇವಸುತಂ ಇಲ್ಲಿ ನಾನು ಅಂದ್ಕೊಂಡಿರೋ ಹಾಗೆ ಏನೂ ಆಗ್ತಿಲ್ಲ. ಮೊದಲನೇ ಸಲ ನನ್ನ ಲೈಫಲ್ಲಿ ನಾನು ಕನ್ಫ್ಯೂಸ್ ಆಗಿರೋದು. ಇನ್ವಿಟೇಷನ್ ಪೂಜೆನೂ ಮುಗಿದೋಯ್ತು. ಇನ್ನು ಮದುವೆ ನಿಲ್ಸೋಕೆ ಸಾಧ್ಯತೆ ಇಲ್ಲ. ಒಂದ್ ದಾರಿ ಇದೆ ಡಾರ್ಲಿಂಗು. ಏನು? ಕರೋನಾ ಲಾಕ್ಡೌನ್ ಆದ್ರೆ ನಾವೇ ನಿಮ್ಮ ಮದುವೆ ನಿಲ್ಸೋದು. ಗೌರ್ಮೆಂಟ್ ನಿಲ್ಸ್ಬಿಡುತ್ತೆ. ಸುಹಾಸ್, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ಆದ್ರೆ ಈ ಮದುವೆ ನಿಂತೋದ್ರೆ ಜನರಿಗೂ ಬೇಜಾರಾಗ್ಬಿಡುತ್ತೆ. ಭಗವಂತ, ಈ ಮದುವೆ ಒಂದನ್ನ ಸುಸೂತ್ರವಾಗಿ ನಡೆಸ್ಕೊಟ್ಟು ಬಿಡು. ಆಮೇಲೆ ಈ ಜೀವಕ್ಕೆ ಏನೇ ತೊಂದರೆ ಬಂದರೂ ನಾನು ಎದುರಿಸ್ತೀನಿ. ಈ ಜೀವ ನಿನ್ನ ಹತ್ರ ಕರ್ಕೊಂಡ್ರೂ ನಾನು ಚಿಂತೆ ಮಾಡುತ್ತಿಲ್ಲ, ಸಂತೋಷವಾಗಿ ಬರ್ತೀನಿ. ಅಲ್ಲಿವರೆಗೂ ಈ ಜೀವನ ಗಟ್ಟಿಯಾಗಿ ಕಾಯೋ ಜವಾಬ್ದಾರಿ ನಿನಗೆ ಸೇರಿತ್ತು. ರಾಯರೇ, ಮಹಾಮಂಗಳಾರತಿ ಮಾಡ್ಬೋದಲ್ಲ? ಅದೇನ್ ಅದ್ದೂರಿತನ, ಅದೇನ್ ವೈಭವ. ಅರಮನೆ ಅಂತ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ನಮ್ ದಿವ್ಯಾ. ಊಟ ಎಷ್ಟು ಚೆನ್ನಾಗಿತ್ತೆ. ಹೌದು. ಎಷ್ಟೊಂದು ಐಟಮ್ ಕೊಡು, ಏನ್ ಕತೆ. ಇಡೀ ನನ್ನ ಜೀವಮಾನದಲ್ಲಿ ಅಷ್ಟೊಂದು ಊಟ ಮಾಡಿ ನಾನು. ಅಬ್ಬಾ ಅಬ್ಬಾ ಅಬ್ಬ, ಒಳ್ಳೆ ಮದುವೆ ಊಟ ಮಾಡ್ದಂಗಾಯ್ತು. ಭಾವ, ನಿಮ್ಗೆ ಪೂಜೆ ಎಲ್ಲ ಒಪ್ಪಿಗೆ ಅನ್ನಿಸ್ತಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಅಂತೂ ನಮ್ ಕಾರ್ತಿಕ್ ಎಲ್ಲ ಜವಾಬ್ದಾರಿನ ವಹಿಸ್ಕೊಂಡು ಸ್ವಲ್ಪನೂ ಕೂಡ ತೊಂದರೆ ಆದ ಹಾಗೆ ನೋಡ್ಕೊಂಡ. ಬೇರೆ ಕೆಲಸ ಹೇಳಿದ್ರಿ ಈ ಖುಷಿಯಿಂದ ಮಾಡ್ತಿದ್ನಾ? ಅವನ್ ಇಷ್ಟಪಟ್ಟು ಮದ್ವೆ ಮಾಡ್ಕೋತಿದ್ದಾನ ನೋಡು, ಅದಕ್ಕೆ ಈ ಹುರುಪು. ಕೆಲವು ಸಲ ಇಷ್ಟ ಕಷ್ಟಗಳು ಏನು ಅಂತಾನೆ ಗೊತ್ತಾಗಲ್ಲ ಅಕ್ಕ. ಊರ್ಮಿಳ, ಏನ್ ಹೇಳ್ತಾ ಇದೀಯಾ? ಹಾಗಲ್ಲ ರೀ, ಬಂದವ್ರಿಗೆಲ್ಲ ಪೂಜೆ ಇಷ್ಟ ಆಯ್ತೋ ಇಲ್ವೋ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಖಂಡಿತ ಇಷ್ಟ ಆಗಿದೆ ಊರ್ಮಿಳಾ. ಬೀಗರ ಮನೆಯವರು ಪೂಜೆ ಬಗ್ಗೆ ನನ್ನ ಹತ್ರ ಏನ್ ಹೇಳಿದ್ರು ಗೊತ್ತಾ? ಲಗ್ನ ಪತ್ರಿಕೆ ಪೂಜೆ ಒಳ್ಳೆ ಮದ್ವೆ ಆದಂಗಾಯ್ತಲ್ಲಮ್ಮ. ಖುಷಿ ಪಡೋದಿನೋ. ನೋಡು, ಒಂದು ಮಾತಂತೂ ಹೇಳ್ತೀನಮ್ಮ, ಈ ಮನೆ ಸಂಬಂಧ ಸಿಗದೆ ಇನ್ಯಾವುದೇ ಮನೆ ಸಂಬಂಧ ಸಿಕ್ಕಿದ್ರು ದಿವ್ಯಗೆ ಈ ರೀತಿ ನನ್ನ ಮದುವೆ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ. ಲಗ್ನ ಪತ್ರಿಕೆ ಪೂಜೆ ಹೇಗ್ ನಡೀತು, ಮದ್ವೆ ಹೇಗಾಗತ್ತೆ ಅನ್ನೋದಕ್ಕಿಂತ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೇಗ್ ಹೊಂದ್ಕೊಂಡು ಬದುಕ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಅಲ್ವಾ?
ಎಷ್ಟು ಚೆನ್ನಾಗಿ ನಡೀತು ಅಂತ ಹಾಡಿ ಹೊಗಳ್ಕೊಳ್ಳೋರ್ಗಿಂತ ಮದುವೆ ಆದ ಮೇಲೆ ಸಂಸಾರ ಏನಾದರೂ ಕೆಟ್ಟೋಗ್ಬಿಟ್ರೆ ಆಡ್ಕೊಂಡು ನಗುರೇ ಜಾಸ್ತಿ. ಈ ಕಾಲದ ಮಕ್ಕಳಿದು ನೋಡಿ ಆ ಮನಸ್ಸು ಹೆಂಗೆ ಅಂತ ಹೇಳಕ್ ಬರಲ್ಲ. ಅದ್ ಕೇಳಿ ಇದ್ರಲ್ಲಿ ಹೊಂದ್ಕೊಂಡು ಹೋಗುವಂತದ್ದೇನಿದೆಯಾ ಊರ್ಮಿಳಾ? ಅವರಿಬ್ರು ಇಷ್ಟಪಡ್ತಾನೆ ಮದ್ವೆ ಆಗ್ತಿರೋದು, ಹೊಂದ್ಕೊಂಡು ಹೋಗ್ತಾರೆ. ಅದರಲ್ಲೂ ಇವರಿಬ್ಬರ ಜಾತಕದಲ್ಲಿ ತುಂಬಾ ಗುಣಗಳು ಕೂಡ್ ಬಂದಿದೆ ಅಂತ ನಮ್ ಗುರುಗಳು ಹೇಳ್ತಾ ಇದ್ರು ಅಲ್ವಾ ಲಕ್ಷ್ಮಣ? ಇಬ್ಬರ ಜಾತಕನು ಹೇಳ್ ಮಾಡಿಸ್ದಂಗ್ ಕೂಡ್ ಬಂದಿದ್ಯಂತೆ. ಇನ್ನೇನ್ ತೊಂದ್ರೆ ಇದೆ? ಅದೃಷ್ಟದ ಜಾತಕ ನಮ್ ದಿವ್ಯಂದು. ಸುಶೀಲಾ, ಲಗ್ನ ಪತ್ರಿಕೆ ಕೊಡಕ್ ಶುರು ಮಾಡ್ಬಿಡೋಣ. ಅದು ತುಂಬಾ ಊರುಗಳಿಗೆ ಬೇರೆ ಕೊಡಬೇಕು, ಸಮಯ ಬೇರೆ ತುಂಬಾ ಕಡಿಮೆ ಇದೆ. ಎಷ್ಟು ಅಂತ ಕೊಡ್ಸಮ್ಮ, ಇರೋ ಸಂಬಂಧಿಕರು ಯಾರು? 3 ಮತ್ತೊಂದು ಅಷ್ಟೇನೆ. ಕೃಷ್ಣ ಹೋದ್ಮೇಲೆ ಬರೋ ರೋಗರು ಕಡಿಮೆ ಆದ್ರು, ಪರಿಚಿತರು ಕಡಿಮೆ ಆದ್ರು, ನೆಂಟರಿಷ್ಟು ಕಡಿಮೆ ಆದ್ರು, ಗೆಳೆಯರು ಕಡಿಮೆ ಆದ್ರು. ಇರೋದು ಯಾರು ಮನೆಯಲ್ಲಿ? ನೀವು 3 ಜನ ಹೆಂಗಸರು. ಒಂದ್ 2 ದಿವಸ ನಾಳೆ ನಾಡಿದ್ದು ರಪ್ಪಂತ ಕೊಟ್ಟು ಬಂದ್ಬಿಡ್ಬೋದು. ಅದಾಗ್ತಿದಾಗೆ ಚಪ್ರದ ಪೂಜೆ. ಹೌದು, ಅದಕ್ಕೆ ನಮಗೂ ಸಮಯ ತುಂಬಾ ಕಡಿಮೆ ಇದೆ. ಇವತ್ತಿನ 3 ದಿವಸಕ್ಕೆ ಚಪ್ರದ ಪೂಜೆ ಆಗ್ಬಿಡ್ಬೇಕು. ಅಲ್ಲಿಂದ ಡೈರೆಕ್ಟ್ ಆಗಿ ಚೌಲ್ಟ್ರಿಗೆ ಹೋಗ್ಬೇಕು. ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ರಿಗೂ ಲಗ್ನ ಪತ್ರಿಕೆ ಹಂಚಕ್ಕಾಗತ್ತೇನ್ರಿ? ಕೊಡ್ಲೇಬೇಕು ಊರ್ಮಿಳ. ಸಮಯ ಇಲ್ಲ ಅಂತ ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ಅದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಬಿಡು. ಎಲ್ಲ ಕೆಲಸನೂ ಈವೆಂಟ್ ಮ್ಯಾನೇಜ್ಮೆಂಟ್ ವಹಿಸಿದ್ರಾಯ್ತು. ಅದಕ್ಕೆ ಬೀಗರು ಅವ್ರ ಮನೆ ತಲುಪಿದ್ರಂತ ಕೇಳ್ಕೊಳ್ಳಿ. ಹಾಗೆ ಇವತ್ತಿಂದ 3 ದಿನಕ್ಕೆ ನಾವು ಚಪ್ರ ಪೂಜೆ ಮಾಡ್ತಾ ಇದೀವಿ. ಅವತ್ತೇ ನಾವು ಚೌಟ್ರಿ ರೀಚ್ ಆಗ್ತೀವಿ ಅಂತ ತಿಳಿಸ್ಬಿಡಿ. ನನಗೆ ಸ್ವಲ್ಪ ಈವೆಂಟ್ ಮ್ಯಾನೇಜ್ಮೆಂಟ್ ಮಾತಾಡೋದಿದೆ, ನಾನು ಬರ್ತೀನಿ. ನೀವು ನೋಡಿ. ಅಮ್ಮ, ಅಪ್ಪನ ಟ್ಯಾಬ್ಲೆಟ್ ಕೊಟ್ರಾ? ಅಯ್ಯೋ ಕೊಟ್ಟಿಲ್ಲ ಮಗ, ನೀ ಕೊಡ್ತೀಯಾ? ನಾನು ಕೊಟ್ಬಿಟ್ಟು ಬರ್ತೀನಿ. ಸರಿ, ನಾನು ಫೋನ್ ಮಾಡ್ಬಿಡ್ತೀನಿ. ಆಂಟಿ, ಏನಾದ್ರು ಕೆಲಸ ಇದೆಯಾ? ಹೆಲ್ಪ್ ಮಾಡ್ಲಾ? ನೀನ್ ಹನುಮಂತನ್ ಬಾಲ ಅಲ್ವೇನಪ್ಪ, ಅವ್ನ ಹಿಂದೆ ಹೋಗು. ಆದ್ರೆ ಅವ್ನ್ ಕರ್ಕೊಂಡು ಎಲ್ಲೋ ಹೊಟ್ಟೋಗ್ಬಿಡ್ಬೇಡ. ಅಯ್ಯೋ, ಕರೆದ್ರು ಎಲ್ಲೂ ಬರಲ್ಲ ಅಂತ ನಂಟಿ. ಅದೇನ್ ಬಡ್ಕೊಂಡಿದ್ಯೋ ಏನೋ. ಅದೇನೋ ಭಾಷೆ ಅರ್ಥವೇ ಆಗಲ್ಲ. ನಾನ್ ಮಾತಾಡೋದ ಬ್ರಹ್ಮಂಗೆ ಅರ್ಥ ಆಗಲ್ಲ, ಇನ್ ನಿಮ್ಗೆ ಅರ್ಥ ಆಗುತ್ತಾ? ರಾಮ, ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ನಾನು. ಫೋನ್ ಒಂದ್ ನಿಮಿಷ ಭಾವ, ಬೀಗರು ಫೋನ್ ಮಾಡ್ತಿದ್ದಾರೆ. ಹೇಳಿ ಸೀತಾ ಅವ್ರೆ. ಮನೆ ತಲುಪಿದ್ರ ಜಾನಕಿ ಅವರೇ? ಬಂದು ಸ್ವಲ್ಪ ಹೊತ್ತಾಯ್ತು. ಪೂಜೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ಸೀತಾ ಅವ್ರೆ. ನಮಗೂ ತುಂಬಾ ಸಂತೋಷ ಆಯ್ತು. ಇದೇ ತರ ಮದುವೆಯಲ್ಲೂ ಕೂಡ ಯಾವ ವಿಘ್ನ ಇಲ್ಲದೆ ನಡೆದು ಬಿಟ್ರೆ ಅಷ್ಟೇ ಸಾಕು. ನಿಮ್ ಬಾಯಿ ಹರಕೆ. ನಾನು ದೇವ್ರನ್ನ ದಿನ ಅದನ್ನೇ ಬೇಡ್ಕೋತೀನಿ. ಒಳ್ಳೇದು. ಅಂದಾಗೆ ಹೊರಡೋ ಗಡಿಬಿಡಿಯಲ್ಲಿ ಚಪ್ರದ ಪೂಜೆ ಬಗ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಇನ್ನೊಂದು ಗಂಟೆ ಒಳಗೆ ಲಗ್ನ ಪತ್ರಿಕೆ ಕಳಿಸ್ಕೊಡ್ತೀನಿ. ನೀವು ಕೊಡಕ್ ಶುರು ಮಾಡಿ. ಇವತ್ತಿಂದ 3 ದಿನಕ್ಕೆ ಚಪ್ರ ಪೂಜೆ. ನೀವು ಚಪ್ರ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಚೌಟ್ರಿಗೆ ಬಂದ್ಬಿಡಿ. ಆಗ್ಲಿ ಸೀತಾ ಅವ್ರೆ, ನಾವು ನಾಳೆಯಿಂದಾನೇ ಲಗ್ನ ಪತ್ರಿಕೆ ಕೊಡೋದಿಕ್ ಶುರು ಮಾಡ್ಬಿಡ್ತೀವಿ. ಮತ್ತೆ ಇನ್ನೊಂದು ವಿಚಾರ, ಪದೇ ಪದೇ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದ್ವೆ ಕೆಲಸದಲ್ಲಿ ಏನಾದ್ರೂ ಸಹಾಯ ಬೇಕಿದ್ರೆ, ಯಾವ್ದಾದ್ರು ತೊಂದರೆ ಆದ್ರೆ ಸಂಕೋಚ ಪಟ್ಕೊಳ್ದೆ ನನಗೆ ಕಾಲ್ ಮಾಡಿ. ಇಷ್ಟ್ರ ಮೇಲೂ ಏನ್ ಹೇಳಕ್ಕಾಗತ್ತೆ ಸೀತಾ ಅವ್ರೆ? ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ನಮ್ ದಿವ್ಯಂಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವ್ ಅಂದ್ಕೊಂಡಿದ್ದಕ್ಕಿಂತಲೂ ಚೆನ್ನಾಗಿ ಮಾಡಿದ್ರಿ. ಇನ್ನೇನು ಹೇಳೋದಿಕ್ ಉಳಿದಿಲ್ಲ. ನಮ್ ದಿವ್ಯ ನಿಮ್ ಮನೆ ಸೊಸೆಯಾಗಿ ಬರೋದಿಕ್ಕೆ ತುಂಬಾ ಪುಣ್ಯ ಮಾಡಿದ್ಲು. ಅಷ್ಟೇ ಅಲ್ಲ ಜಾನಕಿ ಅವರೇ, ಅವಳನ್ನ ನಮ್ಮನೆ ಸೊಸೆಯಾಗಿ ಪಡ್ಕೊಳ್ಳೋಕೆ ನಾವು ಪುಣ್ಯ ಮಾಡಿದ್ವಿ. ಅಲ್ವೇ, ನೀನ್ ಇಷ್ಟಪಟ್ಟ ಹಾಗೇನೆ ಅರಮನೆ ಅಂತ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ. ಇಷ್ಟಾದ್ರೂ ನಿನಗೆ ನೆಮ್ಮದಿ ಇಲ್ವಾ? ಅಲ್ಲ, ಇಷ್ಟಕ್ಕೂ ನಿಂದು ಸಮಸ್ಯೆ ಆದ್ರೂ ಏನು? ಆ ಮನೆ ನನಗೆ ಅರಮನೆ ಆಗುತ್ತೋ ಸೆರೆಮನೆ ಆಗುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಮನೇಲಿ ಬರೀ ಪೂಜೆ ಪುನಸ್ಕಾರ, ಆಚಾರ ವಿಚಾರ, ನಯ ವಿನಯ ಅಂತ ಬರೀ ಇದನ್ನೇ ಹೇಳ್ತಿರ್ತಾರೆ. ಜೀವನನ ಎಂಜಾಯ್ ಮಾಡ್ಬೇಕು. ನಾನ್ ಅಂದ್ಕೊಂಡಿರೋ ಹಾಗೆ ಬದುಕ್ಬೇಕು ಅಂದ್ರೆ ಆ ಮನೇಲಿ ಅಸಾಧ್ಯ ಅಂತ ಅನ್ಸ್ತಾ ಇದೆ. ಈಗಂತದ್ ಏನಾಯ್ತು? ಕೋಟೆ ಮನೆ ಪದ್ಧತಿಗಳನ್ನ ಅನುಸರಿಸೋದು ಅಷ್ಟೊಂದು ಸುಲಭ ಅಲ್ಲ ದಿವ್ಯಾ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿಲಿ ಪೂಜೆ ಮಾಡ್ಬೇಕು. ಅದಾದ್ಮೇಲೆ ಮನೆಯವ್ರಿಗೆಲ್ಲ ಕಾಫಿ ತಿಂಡಿ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಅವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆನೆ ನಾ ತಿಂಡಿ ತಿನ್ನೋದು. ಪುನಃ ಅಡ್ಗೆ ಕೆಲ್ಸನೂ ಶುರು ಮಾಡ್ಬೇಕು. ಅವ್ರಿಗೆಲ್ಲ ಅಡ್ಗೆ ಮಾಡಿ ಬಡಿಸೋದ್ರಲ್ಲಿ ನಮಗೂ ತೃಪ್ತಿ ಇದೆ.
ಅವ್ರು ಹೇಳಿದ ಸಂಪ್ರದಾಯನ ಫಾಲೋ ಮಾಡ್ಬೇಕು ಅಂದ್ರೆ ದಿನದ 24 ಗಂಟೆನೂ ಸಾಕಾಗಲ್ಲ. ನಾನ್ ಇಷ್ಟಪಟ್ಟಿರೋ ಹಾಗೆ ನನ್ ಲೈಫ್ ನಲ್ಲಿ ಹೇಗ್ ಲೀಡ್ ಮಾಡಕ್ಕಾಗತ್ತೆ? ದೂರದ ಬೆಟ್ಟ ಯಾವಾಗ್ಲೂ ಸುಂದರವಾಗಿ ಕಾಣಿಸುತ್ತೆ ದಿವ್ಯಾ. ಆ ಮನೆ ನೋಡಿ ಆಸೆ ಪಟ್ಟು ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಇಷ್ಟಪಟ್ಟೋಳು ನೀನು. ಆದ್ರೆ ಈಗ ಆ ಮನೇನೆ ದೂರ್ತಾ ಇದ್ಯಾ. ಮತ್ತಿನ್ನೇನು, ಆ ಇರಿಟೇಷನ್ ಎಲ್ಲ ಸಹಿಸ್ಕೊಂಡು ಹಾಡಿ ಹೋಗಲ್ಬೇಕಿತ್ತ? ಲೈಫ್ ಅಂದ್ರೆ ಬರೀ ಸುಖ ಮಾತ್ರ ಅಲ್ಲ ಕಣೆ. ದಿನದ 24 ಗಂಟೆ, ವರ್ಷದಲ್ಲಿ 365 ದಿವಸನೂ ಎಲ್ಲರೂ ಸುಖವಾಗಿರಕ್ ಆಗಲ್ಲ. ಬಂದಿದ್ನ ಅನ್ಸರ್ಸ್ಕೊಂಡು ಹೋಗ್ಬೇಕು. ಜಸ್ಟ್ ಸ್ಟಾಪ್ ಇಟ್. ನಿನ್ ಫಿಲಾಸಫಿನ ನಿಲ್ಸ್ತೀಯ? ನಿನ್ ಹಾಗೆ ಯೋಚನೆ ಮಾಡ್ಕೊಂಡು ಇರೋ ಒಂದ್ ಲೈಫ್ ನ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಕ್ ಆಗಲ್ಲ ನನಗೆ. ಕಾಂಪ್ರಮೈಸ್ಗಳಲ್ಲಿ ಬದುಕೋದು ಒಂದ್ ಬದುಕ. ಕಾಂಪ್ರಮೈಸ್ಗಳನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡೋದೇ ಬದುಕು. ಆ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ಬೇಕು ಅಂತ ಮೊದ್ಲೇ ಗೊತ್ತಿದ್ರೆ ಕಾರ್ತಿಕ್ನ ಮದ್ವೆ ಆಗಕ್ಕೆ ಒಪ್ಕೋತಾನೆ ಇರ್ಲಿಲ್ಲ. ಏನೇ ಹೇಳ್ತಿದ್ಯಾ? ಈ ಟೈಮಲ್ಲಿ ಈ ತರ ಯೋಚನೆ ಮಾಡೋದಾ? ತಪ್ಪೇನಿಲ್ಲ. ನನಗಿನ್ನೂ ಮದ್ವೆ ಫಿಕ್ಸ್ ಆಗಿದೆ ಅಷ್ಟೇ, ಮದ್ವೆನೇ ಆಗಿಲ್ಲ. ಬಾಲನ್ ಫ್ಯಾಮಿಲಿಯವರು ಕಾರ್ತಿಕ್ ಫ್ಯಾಮಿಲಿಗಿಂತ ಏನು ಕಡಿಮೆ ಇಲ್ಲ. ಇನ್ಫ್ಯಾಕ್ಟ್ ಅವ್ರ ಅಪ್ಪ ಅಮ್ಮ ಎಷ್ಟು ಬಿಂದಾಸಾಗಿ ಬಿಹೇವ್ ಮಾಡ್ತಾರೆ ಗೊತ್ತಾ? ಹಳೆ ಕಾಲದ ಅಡ್ಗುಲಜ್ಜಿ ತರ ಆಡಲ್ಲ ಆ ಕಾರ್ತಿಕ್ ಅವ್ರ ಅಮ್ಮನ್ ತರ. ಇವತ್ತಿನ ಕಾಲಕ್ಕೆ ಹೇಗ್ ಬೇಕೋ ಹಾಗ್ ಬದುಕು, ಮಾಡರ್ನ್ ಡ್ರೆಸ್ಸಸ್ ಹಾಕೋ, ಅಷ್ಟೇ ಅಲ್ಲ ಜೀವನನ ಎಂಜಾಯ್ ಮಾಡು ಅಂತ ಹೇಳಿದ್ರು. ದಿವ್ಯಾ, ಇನ್ 3 ದಿನದಲ್ಲಿ ನೀನು ಮದ್ವೆ ಆಗ್ತಾ ಇದೀಯಾ. ನಿನ್ ತಲೆಯಲ್ಲಿ ಈ ತರ ಯೋಚನೆಗಳೆಲ್ಲ ಬರಬಾರ್ದು. ನೀನ್ ಮದ್ವೆ ಆಗಿ ಹೋಗ್ತಾ ಇರೋ ಮನೆ ಬಗ್ಗೆ ನಿನ್ಗೆ ಗೌರವ ಪ್ರೀತಿ ಇರ್ಬೇಕು. ಅದನ್ ಬಿಟ್ಟು ಅದು ಬಿಟ್ಟು ಬೇರೆ ಮನೆಗೆ ಹೋಗೋ ಆಪ್ಷನ್ ಇನ್ನೂ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಲೆ ಕೆಟ್ಟಿದೇನೆ ನಿನ್ಗೆ? ಎಂಗೇಜ್ಮೆಂಟ್ ಆಗಿ ಮದ್ವೆ ದಿನ ಹತ್ರ ಬರ್ತಾ ಇದೆ. ಇಂಥ ಟೈಮಲ್ಲಿ ಆಪ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನಾನು ಏನೇ ಮಾಡ್ಲಿ, ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಒಂದ್ ಕಾರಣಕ್ಕೆ ನನ್ ಜೀವನನ ನಾನೇ ಹಾಳು ಮಾಡ್ಕೊಳಕ್ಕಾಗತ್ತಾ? ಕಾರ್ತಿಕ್ ಶ್ರೀಮಂತ ನಿಜ, ಆದ್ರೆ ಅವ್ನ್ ನೋಡಿದ್ರೆ ಸಿಂಪಲ್ ಆಗಿ ಬದುಕ್ಬೇಕು, ರೋಡ್ ಸೈಡ್ ಅಲ್ಲಿ ಪಾನಿಪುರಿ ತಿನ್ಬೇಕು, ನದಿ ಪಕ್ಕ ಗುಡ್ಸ್ಲು ಕಟ್ಕೊಂಡು ಬದುಕ್ಬೇಕು ಅಂತಾರೆ. ಅಂತವ್ನ ಮದ್ವೆ ಆಗಿ ನಾನು ಹೇಗೆ ಜೀವನ ಎಂಜಾಯ್ ಮಾಡ್ಲಿ? ಅದೇ ಅವನ್ ಜಾಗದಲ್ಲಿ ಬಾಲ ಇದ್ದಿದ್ರೆ ಆ ಕತೆನೆ ಬೇರೆ. ಅವನ್ ಜೀವನನ ಎಂಜಾಯ್ ಮಾಡ್ತಿದ್ದ. ಅಷ್ಟೇ ಅಲ್ಲ, ನಾನ್ ಕೇಳಿದ್ನೆಲ್ಲ ಕೊಡಿಸ್ತಾ ಇದ್ದ, ನಾನ್ ಹೇಳ್ದಾಗೆ ಕೇಳ್ತಿದ್ದ. ಬಾಲನ್ ಬ್ಯಾಕ್ ಗ್ರೌಂಡ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ರಿಜೆಕ್ಟ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ಸ್ತಾ ಇದೆ. ನಿನಗೆ ಹುಚ್ಚಿಡ್ದಿದೆ ದಿವ್ಯಾ. ಹಾಗೆ ಅನ್ಕೋ. ಕಣ್ಮುಂದೆ ಆಪ್ಷನ್ಸ್ ಇದ್ದಾಗ ಎಮೋಷನಲ್ ಆಗೋದು ತಪ್ಪು. ಹಾಗಂತ ನಾನು ಬಾಲನ್ ಹಿಂದೆ ಓಡೋಗ್ತೀನಿ ಅಂತ ಹೇಳ್ತಾ ಇಲ್ಲ, ಯೋಚನೆ ಮಾಡಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಾಲ ಅನ್ನೋ ಆಪ್ಷನ್ನ, ಕಾರ್ತಿಕ್ ಅನ್ನೋ ಆಪ್ಷನ್ನ ಮದುವೆ ಆಗೋ ಕೊನೆ ಕ್ಷಣದವರೆಗೂ ಮೇಂಟೈನ್ ಮಾಡಿ. ಈ ದಿವ್ಯಾ ಜೀವನ ಬಂದ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ರಿಗ್ರೆಟ್ ಮಾಡೋಳಲ್ಲ, ತನಗೆ ಹೇಗ್ ಬೇಕೋ ಹಾಗೆ ಕ್ರಿಯೇಟ್ ಮಾಡೋಣ.